ಸೊ ನಮ್ಮ ಹಿರಿಯ ನಿರ್ದೇಶಕರು ವಾಸುದೇವ ಮೂರ್ತಿಗಳು, ನೀವು ಆ ಕಡೆ ನೋಡ್ತಾ ಇದ್ರ ಮುಖ. ಬನ್ನಿ ರಾಜಶೇಖರ್ ಸರ್, ಬನ್ನಿ, ಪ್ಲೀಸ್ ಕಮ್, ಪ್ಲೀಸ್ ಕಮ್. ನೀವೆಲ್ಲ ಬಂದ್ರೇನೆ ವೇದಿಕೆ ಕಡೆ. ಒಂದ್ ಸೆಕೆಂಡ್ ಸರ್, ಒಂದ್ ಸೆಕೆಂಡ್ ಸರ್. ಎಸ್ ಸರ್, ಒಂದ್ ಸೆಕೆಂಡ್ ಸರ್. ನಿಮ್ಮ ಕಡೆಯಿಂದ ನಮ್ಮ ಬಿ ಆರ್ ವೆಂಕಟೇಶ್ ಮೇಲೆ ಬರ್ಬೇಕು. ಬಾ ವೆಂಕಿ, ಬಾ, ಆಮೇಲೆ ಮಾತಾಡುವಂತ. ಇಲ್ಲ, ಬಾ, ನೀವು ಇಲ್ಲಿ ನಿಂತ್ಕೊಂಡೆ ಮಾಡ್ಬಾ. ಜ್ಯೋತಿ ಬೆಳಗ್ಸಣ್ ಬಾ. ಸೊ ಇನ್ಯಾರಿದ್ದಾರೆ ಸರ್? ಯಾಕೆ ಹೇಳಿ ಸರ್? ವಕ್ರತುಂಡ ಮಹಾಕಾಯ ಸರ್, ಯಾರು ಬೆಳೆ ನಮ್ಮ ಚಿತ್ರದ ಟೈಟ್ಲ್ ಸಂಘಕ್ಕೆ ಅಣ್ಣ, ಮೂರ್ತಿ ಅಣ್ಣ, ವಕ್ರತುಂಡ ಮಹಾಕಾಯ. ಸೌಂಡ್ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸರಿಗ ಗಸಾಸ 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 ನೇ 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 ಸ ಮಾಮ ಮಾಮ ಗಮ ಬಾಮ 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 ದಾನ ದನಿ ಬಾಮ ಬಾಮ ಮಾಮ ಗಮ ಬಾಮ 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 ದಾನ ದನಿ ಬಾಮ ಬಾಮ ಗಬರನಿ ಸಾಸ ನಿ ದಾನ ಬಾಮ ಗಬರನಿ ಸಾಸ ನಿ ದಾನ ಬಾಮ ಗಬರನಿ ಸಾಸ ನಿ ದಾನ ಬಾಮ. ಎಲ್ಲರಿಗೂ ಧನ್ಯವಾದ. ನಾವು ಈ ಸಿನಿಮಾನ ಮಾಡಿ ಇದರಲ್ಲಿ ನಾವು ಭಾಗವಹಿಸಿ ತುಂಬ ದಿನಗಳಾಗಿವೆ. ಸೊ ನೆನಪಲ್ಲಿ ಎಲ್ಲವೂ ಇಲ್ಲ, ಕೆಲವು ಮಾಸಿದೆ, ಕೆಲವು ಅನುಭವದ್ದು. ಆದರೆ ನೋಡಿ, ನಾನು ಒಟ್ಟಾರೆ ಯಾಕೆ ಇದರಲ್ಲಿ ಪಾತ್ರ ಮಾಡಿದೆ ಅಂತ ನಾನು ಹೇಳ್ತೀನಿ. ನನಗೆ ಈ ಹಾಡುಗಳನ್ನು ನೋಡಿ ಸ್ವಲ್ಪ ಬೇರೆ ಥರ ಇದೆ ಸಿನಿಮಾನ ಅಂದ್ಕೊಂಡಿದ್ದಕ್ಕಿಂತ ಅಂತ ಅನ್ಸುತ್ತೆ. ಅವಾಗ ಹಾಡೋದು ಕಲ್ಪನೆ ಇರಲಿಲ್ಲ ಅವ್ರ ಕತೆ ಹೇಳಿದಾಗ ನನಗೆ. ಬಟ್ ಅದು ಕತೆಗೆ ಪೂರಕವಾಗಿ ಬೇಕಾಗತ್ತೇನೋ ಅದು. ನೋಡಿ, ನನಗೆ ಸುಬ್ಬಣ್ಣ ಅವರು ಇದ್ದಿದ್ದ ಕಾಲದಿಂದ ನೀನಾಸಮ್ಮ ಜೊತೆ ನನಗೆ ಭಾಳ ಗಟ್ಟಿಯಾದ ಸಂಪರ್ಕ ಇತ್ತು, ಬಾಂಧವ್ಯ ಇತ್ತು. ನಾನು ತುಂಬ ವರ್ಷ ಅಲ್ಲಿಗೆ ಹೋಗಿದ್ದೀನಿ. ಎಷ್ಟು ವರ್ಷ ನಾನು ನೀನಾಸಮ್ಗೆ ಸತತವಾಗಿ ಹೋಗಿದ್ದೀನಿ ಅಂದರೆ, ಅಲ್ಲಿ ನನ್ನ ಮಗಳು ಅಲ್ಲಿಗೆ ಬಂದು ಅದರಿಂದ ಪ್ರಭಾವಿತಳಾಗಿ ಅವಳು PUC ಆದಮೇಲೆ ಕಾಲೇಜ್ ಬಿಟ್ಟು 2 ವರ್ಷ ನೀನಾಸಮ್ಮಲ್ಲಿ ಇದ್ದು ಈಗ ಅವಳು ಒಂದು 2 3 ಸಿನಿಮಾ ಮಾಡಿದಾಳೆ ಅವಳು. ಅಂದರೆ ರಂಗಭೂಮಿಯವರು, ನಾವು ಮೂಲ ರಂಗಭೂಮಿಯವರು, ಅದಕ್ಕಾಗಿ ಅಲ್ಲಿಗೆ ಹೋಗ್ತಾ ಇದ್ದಿದ್ದು. ನನಗೆ ಈ ಸಿನಿಮಾ ಮಾಡಬೇಕಾದ್ರೆ ತುಂಬ ಜನ ನೀನಾಸಮ್ಮನ ಬಳಗದವರು ಇದರಲ್ಲಿ ಇದ್ದಾರೆ ಅಂತ ಕೇಳಿ ನನಗೆ ಒಂಥರ ಅದರಿಂದ ಸ್ವಲ್ಪ ಒಂದು ರೀತಿಯಲ್ಲಿ ಹಿತ ಅನ್ನಿಸ್ತು. ಯಾಕೆಂದರೆ ಇವರು ರತ್ನ ಅವರಾಗಲಿ ಮತ್ತು ಶ್ರೀಧರ ಅವರಾಗಲಿ, ಅವ್ರನ್ನಿವತ್ತು ನಾನು ನೆನಪು ಮಾಡ್ಕೊಳ್ತೀನಿ. ಎಷ್ಟು ಆತ್ಮೀಯವಾಗಿ ನಮ್ಮನ್ನು ನೋಡ್ಕೊಳ್ತಾ ಇದ್ರು ನಾವು ನೀನಾಸಮ್ಗೆ ಹೋದರೆ. ಅಂದರೆ ನಮ್ಮ ತಂದೆ ಕಾಲದಿಂದಲೂ, ನಮ್ಮ ತಂದೆನೂ ಅಲ್ಲಿಗೆ ಯಾವಾಗ ಹೋಗ್ತಾ ಇದ್ವಿ. ಎಷ್ಟು ವರ್ಷ, ಒಂದು 25 ವರ್ಷ ಹೋಗಿದ್ದಾರೆ ನಮ್ಮ ತಂದೆ ಅಲ್ಲಿ. ನಾವಾಗಲ್ಲಿ ಅಲ್ಲಿ ಆಹಾರ್ಯ ಅಂತ ಅವ್ರದ್ದು ಮೆಸ್ ನಡೆಸ್ತಾ ಇದ್ರು. ಅಲ್ಲಿ ಕೂತ್ಕೊಂಡ್ರೆ ನಮಗೆ ವಿಶೇಷವಾಗಿ ಸ್ವಲ್ಪ ನೋಡ್ಕೊಳ್ಳೋರು. ಅಲ್ಲಿ ದೋಸೆ ಸಾಲಾಗಿ ಬರೋದು, ಅಷ್ಟೊಂದು ಜನಕ್ಕೆ ಒಟ್ಟಿಗೆ ದೋಸೆ ಮಾಡಿಕೊಡೋರು, ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಮತ್ತು ಇಲ್ಲಿ ನೀನಾಸಮ್ಮಲ್ಲಿ ಓದ್ತಾ ಇದ್ದಿದ್ದು ಹುಡುಗರೆಲ್ಲ ನಮಗೆ ಪರಿಚಯ ಆಯಿತು, ಬೇರೆ ಬೇರೆ ಬ್ಯಾಚ್ ಅವರು. ಫಣಿ ಮೇಡಮ್ ಇದ್ದಾರೆ ಇಲ್ಲಿ, ನಾವು
ಅವ್ರನ್ನೆಲ್ಲ ಹಾಕೊಂಡು ನಾಟಕ ಎಲ್ಲ ಮಾಡಿದ್ದೀನಿ ನಾನು ಒಂದ್ಸತಿ. ಅಲ್ಲ, ನೀವು ರತ್ನವರು ಮಾಡಿದ್ದಾರೆ ಅದರಲ್ಲಿ. ನಾನು ನಾಟಕ ಮಾಡಿದ್ದೀನಿ ನಾನು ನೀನಾಸಂಗೆ. ಅಷ್ಟಿದ್ರಿಂದ ಒಳ್ಳೆ ನಮ್ಮ ಸಿನಿಮಾ ಅಂತಾನೆ ಅನ್ನಿಸ್ತು ನನಗೆ, ಅದನ್ನ ಮಾಡಬೇಕು ಅಂತ ಒಪ್ಕೊಂಡಾಗ. ನಾನು ರತ್ನ ಅವ್ರ ಹತ್ರ ಜಗಳನೂ ಮಾಡಿದ್ದೀನಿ, ಇದೆಲ್ಲ ಮಾಡಕ್ ಬರಬಾರ್ದು ನೀವು, ಕನ್ನಡ ಸಿನಿಮಾ ತುಂಬಾ ಕಷ್ಟ ಇದೆ ಅಂತೆಲ್ಲ ಹೇಳಿದ್ದೆ ನಾನು. ಅಂದ್ರೆ ಸಿನಿಮಾ ಮಾಡೋ ಒಂದು ಆಸೆ ಬಂದ ಮೇಲೆ ಅದು ಇವರು ಯುಧಿಷ್ಠರನ್ನ ಜೂಜಾಡುವ ಚಪ್ಪಲ ತರ ಯಾರು ಹಿಂದಕ್ಕಿಂತ ಸರಿಯೋದೇ ಇಲ್ಲ. ಒಂದ್ಸತಿ ಮನ್ಸಿಗೆ ಬಂದ ಮೇಲೆ ಅವ್ರು ಮಾಡಿದ್ದಾರೆ, ದೊಡ್ಡ ಸಾಹಸ ಅಂತ ತಿಳ್ಕೊಳ್ತೀನಿ. ಮತ್ತೆ ತುಂಬಾ ಕಷ್ಟಪಟ್ಟು ನಮ್ಮ ಕಿಟ್ಟಿಯವರು ಇದರ ರಚಿಸಿ ಇದನ್ನ ನಿರ್ದೇಶನ ಮಾಡಿ ಅವರೇ ಮುಖ್ಯ ಪಾತ್ರವನ್ನು ಮಾಡಿ ನನ್ನ ಕೈಲಿ ಅಟ್ಲೀಸ್ಟ್ ಭಾಳ ಬೇಕಿತ್ತೋ ಬೇಡವಿತ್ತೋ ನಾನು ಅವ್ರಿಗೆ ಆಗಾಗ ಕ್ಲಾಸ್ ತಗೊಂಡಿದ್ದೀನಿ ಅವ್ರಿಗೆ. ಇಷ್ಟೆಲ್ಲ ಆಗಿದೆ. ಈಗ ನನಗೆ ಈ ಚಿತ್ರ ಇಷ್ಟು ಕಷ್ಟಪಟ್ಟು ಒಂದು ಕಷ್ಟದ ಗರ್ಭದಿಂದ ಅದು ಹೊರಗೆ ಬಂದಿದೆ ಅನ್ನೋದು ಒಂದು ಸಂತೋಷ. ಇದು ಚೆನ್ನಾಗಾಗಲಿ ಅಂತ ನಾನು ಹಾರೈಸ್ತೀನಿ. ಒಂದಂತೂ ಹೇಳ್ತೀನಿ, ನೀವು ಇದನ್ನು ಮಾಧ್ಯಮದವರು ನೀವು ಹೇಗಾದರೂ ಇದನ್ನು ಸಾಧ್ಯವಾಗಿಸ್ಬೇಕು. ನೀವು ಅದನ್ನು ಜನಕ್ಕೆ ಇದನ್ನು ಮುಟ್ಟಿಸೋದ್ರಲ್ಲಿ ಇಂಥ ಒಂದು ಪ್ರಯತ್ನ ಆಗಿದೆ ಅಂತ. ಇಂಥವರೆಲ್ಲ ಹೊಸಬ್ರು ಸಿನಿಮಾಗೆ ಬಂದ್ರೇ ಏನಾದ್ರು ಹೊಸದು ಬರೋದಕ್ಕೆ ಸಾಧ್ಯ ಇದೆ. ಮತ್ತೆ ಅದನ್ನು ನಾವು ಅದರಲ್ಲಿ ಅದರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಕೆಲವು ತಪ್ಪುಗಳಲ್ಲದ ತಪ್ಪುಗಳನ್ನು ನಾವು ಹೊಟ್ಟೆಗೆ ಹಾಕ್ಕೊಂಡು ನಾವು ಹೇಗಾದರೂ ಉತ್ತಮ ಕನ್ನಡ ಚಲನಚಿತ್ರ 70ರ ದಶಕದಲ್ಲಿ ಕನ್ನಡಕ್ಕೆ ಎಂಥ ವರ್ಚಸ್ಸಿತ್ತು, ಸಿನಿಮಾದ ರಂಗದಲ್ಲಿರ್ಬೋದು, ನಮ್ಮ ಸಾಹಿತ್ಯದಲ್ಲಿ, ಕವನ ರಚನೆಯಲ್ಲಿ, ಹೊಸ ರಾಜಕಾರಣ ಎಲ್ಲ 70ರ ದಶಕದಲ್ಲಿ ಕರ್ನಾಟಕಕ್ಕೆ ಬಂತು. ಹೊಸದ ರೀತಿಯ ಶೀರ್ಷಿಕೆಗಳ ಪತ್ರಿಕೆಗಳಲ್ಲಿ, ಲಂಕೇಶ್ ಪತ್ರಿಕೆಯಿಂದ ಶುರುವಾಗಿ ಎಂತೆಂಥದ್ದೆಲ್ಲ ಇತ್ತು. ಆ ಥರ ವರ್ಚಸ್ಸನ್ನು ಮತ್ತೆ ಪಡ್ಕೊಳ್ಳೋದಕ್ಕೆ ನಮ್ಗಾಗಬೇಕು. ಎಲ್ಲರೂ ಒಂದು ಸ್ವಲ್ಪ ಸಹಕರಿಸ್ಬೇಕು. ಏನೋ ನನಗೆ ಹೇಳ್ತಾರೆ, ನೀವು ಸಹಕರಿಸ್ಬೇಕು, ನೀವು ದುಡ್ಡು ಜಾಸ್ತಿ ತಗೋತೀರ ಅಂತ. ಎಲ್ಲರೂ ಮಾಡೋಣ. ಅವತ್ತು ಉತ್ತಮವಾದ ಕತೆ, ಉತ್ತಮವಾದ ನಿರ್ದೇಶನ, ಸ್ವಲ್ಪ ಬಿಗಿಯಾದ ಒಂದು ನಿರ್ಮಾಣ. ಈಗ ಬೇರೆ ಉದ್ಯೋಗದಿಂದ ದುಡ್ಡು ಮಾಡ್ಕೊಂಡಿರೋರು ಸಿನಿಮಾ ನಿರ್ಮಾಣಕ್ಕೆ ಬಂದರೆ, ಈ ಕೆಲವರು ಮಾಲೀಕರು ಕಟ್ಟಡ ಕಟ್ಟಿಸ್ಬೇಕಾದ್ರೆ ಆರ್ಕಿಟೆಕ್ಟ್ಗೆ ಹೇಳ್ತಾ ಇರ್ತಾರಲ್ಲ, ಇಲ್ಲೊಂದು ಆರ್ಚ್ ಹಾಕ್ಬಿಡಿ, ಇಲ್ಲೊಂದು ಗೋಪುರ ಕಟ್ಬಿಡಿ ಅಂತ. ನಮ್ಮ ಕರ್ನಾಟಕದ ರಾಜಕಾರಣಿಗಳು ಬೆಂಗಳೂರು ಏರ್ಪೋರ್ಟನ್ನ ಹೊಯ್ಸಳ ದೇವಸ್ಥಾನ ಥರ ಕಟ್ಟಕ್ಕೆ ಹೋಗಿದ್ರು. ಎಷ್ಟು ಕಷ್ಟ ಆಯ್ತು ಗೊತ್ತು ಅವ್ರನ್ನ ಅದರಿಂದ ಬಿಡಿಸೋದಕ್ಕೆ. ನೀವು ನಮಗೆ ಕನ್ನಡದ ಬಗ್ಗೆ ಅಭಿಮಾನ ಏನಾದ್ರು ಎಲ್ಲರೂ ಏರ್ಪೋರ್ಟ್ ಥರ ಇರಬೇಕು, ದೇವಸ್ಥಾನ ಥರ ಇರಬೇಕು. ಒಂದು ಥರ ಇನ್ನೊಂದಿರೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಎನಿವೆ, ನಮಗೆ ಈ ಆರ್ಕಿಟೆಕ್ಟ್ಸ್ಗೆ ಹೆಂಗೆ ತಲೆ ಮೇಲೆ ಹೇರ್ತಾ ಇದ್ದಾರೆ. ಒಳ್ಳೆ ಥಿಯೇಟರ್ ಕಟ್ಟೋದೇ ತುಂಬ ಕಷ್ಟ. ಯಾಕೆಂದರೆ ಥಿಯೇಟರ್ ಕಟ್ಟಬೇಕಾದ್ರೆ ಆರ್ಕಿಟೆಕ್ಟ್ಗೆ ಇಂತೂ ಜಾಸ್ತಿ. ನಮ್ಮ ಆರ್ಕಿಟೆಕ್ಟ್ಸ್ ಸರಿಯಾಗಿ ಸ್ಟಡಿ ಮಾಡಲ್ಲ ಥಿಯೇಟರ್ ಹೆಂಗೆ ಕಟ್ಟಬೇಕು ಅಂತ. ಆದರೆ ಅದರ ಮಾಲೀಕರ ಮಾತು ಕೇಳ್ಕೊಂಡು ಕಟ್ಟೋ ಥರದ್ದಾಗುತ್ತೆ. ಎಷ್ಟೊಂದು ಕಡೆ ಥಿಯೇಟರ್ಗಳು ಹಾಳಾಗಿರೋದು ಅದಕ್ಕಾಗಿ. ಸಿನಿಮಾಗಳು ಹಂಗೆ ಆಗತ್ತೆ. ಅನ್ಪ್ರೊಫೆಷ್ನಲ್ ಆಗಿರೋ ಪ್ರೊಡ್ಯೂಸರ್ಸ್ ಬಂದರೆ ಆಮೇಲೆ ಅವ್ರಿಗೆ ದುಡ್ಡು ಲಾಸ್ ಆಯಿತು, ಅವ್ರಿಗೆ ಅರ್ಥ ಆಗಲಿಲ್ಲ ಹೆಂಗೆ ಖರ್ಚಾಯಿತು ಇದೆಲ್ಲ ಹೇಳಿದ್ರೆ, ಅವರು ಬಿಸ್ನೆಸ್ ಬೇರೆ ಮಾಡ್ತಾ ಇರ್ತಾರಲ್ಲ, ಆ ಥರ ನಡೆಸ್ತಾರೆ. ಅವರು ಯಾರೋ ಗೊತ್ತಿರೋರ್ನ ಇಟ್ಕೊಂಡು ಮಾಡ್ತಾರೆ. ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ನ ಇಟ್ಕೊಂಡು ಏನಾರು ಮಾಡಿ, ಅದಕ್ಕೆ ಬಜೆಟ್ ಅಂತ ಮಾಡಿ, ಸಿನಿಮಾಗೆ ಕಾಂಟ್ರಾಕ್ಟ್ ಅಂತ ಮಾಡಿ, ಎಲ್ಲರ ಕೈಯಲ್ಲಿ ಕಾಂಟ್ರಾಕ್ಟ್ ಬರೆಸ್ಕೊಂಡು ಹೀಗೆಲ್ಲ ಮಾಡಿದ್ರೆ ಸ್ವಲ್ಪ ಉತ್ತಮವಾಗಿ ಆಗೋ ಒಂದು ಅವಕಾಶ ಅದು ಸೃಷ್ಟಿ ಮಾಡೋದಂಗಿರುತ್ತೆ. ಈಗಿರೋ ಮಟ್ಟಿಗೆ ನನಗನ್ಸೋದು, ನನ್ನ ಅನುಭವದಲ್ಲಿ, ಈಗೊಂದು 10-15 ವರ್ಷದಲ್ಲಿ ಅಷ್ಟೇ ನಾನು ಸಿನಿಮಾ ಎಲ್ಲ ಆ್ಯಕ್ಟ್ ಮಾಡ್ತಾ ಇರೋದು. ನನ್ನ ಅನುಭವದಲ್ಲಿ ನಾವು ತಿದ್ದುಕೊಳ್ಳದೆ ಇದ್ರೆ ತುಂಬ ಕಷ್ಟ ಇರುತ್ತೆ ಕನ್ನಡಕ್ಕೆ. ಇದಕ್ಕಿಂತ ಕಷ್ಟ ಆಗುತ್ತೆ ಅಂತ ನಾನು ಹೇಳ್ತೀನಿ. ಥರೋಲಿ ಅನ್ಪ್ರೊಫೆಷನಲ್ ಇಂಡಸ್ಟ್ರಿ ಇಂಡಿಯಾಲಿ ಇರೋದು ಅಂದರೆ ನಾನು ನೋಡಿರೋದ್ರಲ್ಲಿ ಕನ್ನಡ ಇಂಡಸ್ಟ್ರಿ. ಅದು ಮೂಲ. ಅದಕ್ಕೆ ಕಾರಣ ಮೇನ್ ಫಾಲ್ಟ್ ಪ್ರೊಡ್ಯೂಸರ್ಸ್ದು. ದರ್ ಎಂಟೈರ್ಲಿ ಅನ್ಪ್ರೊಫೆಷನಲ್. ಅವ್ರಿಗೆ ಲೀಗಲ್ ಗೊತ್ತಿರಲ್ಲ, ಮಾರ್ಕೆಟ್ ಗೊತ್ತಿರಲ್ಲ, ಸಿನಿಮಾ ವಿಜುವಲ್ ಲ್ಯಾಂಗ್ವೇಜು. ನೀವು ಕನ್ನಡದಲ್ಲಿ ಮಾಡಿದ್ದು ಸಿನಿಮಾ ಇಟಲಿಲಿ ರನ್ ಮಾಡ್ಬೋದು ಅನ್ನೋ ತಲೆ ಇಲ್ಲ ಅವ್ರಿಗೆ. ದೇ ಡೋಂಟ್ ಥಿಂಕ್ ಅಟ್ ಆಲ್. ಯಾರಾದ್ರು ಪ್ರಾಡಕ್ಟ್ ತಯಾರು ಮಾಡಿದ್ರೆ ಕನ್ನಡ ಪ್ರಾಡಕ್ಟ್ ಅಂತ ಮಾಡೋದಿಲ್ಲ. ಬೆಂಗಳೂರಿನಲ್ಲಿ ಏನಾದ್ರು ತಯಾರಿಸಿದ್ರೆ ಇಂಟರ್ನ್ಯಾಷನಲ್ ಪ್ರಾಡಕ್ಟ್ ಅಂತ ಅನ್ಕೊಳ್ತಾರೆ. ಅದಕ್ಕೆ ಅದೇ ಮಾರ್ಕೆಟು. ಭಾಷೆ ನಾಮಿನಲ್ಲು ದೃಶ್ಯ ಮಾಧ್ಯಮಕ್ಕೆ. ಅದನ್ನು ವಿಚಿತ್ರ ಮಾಡಿ ಇಟ್ಕೊಂಡಿದ್ದೀವಿ ಅಂತಂತ ಹೋರಾಟ ಮಾಡಿ. ಏನಿವೆ, ಉದ್ದ ಮಾತಾಡೋದು ಬೇಡ ನನಗೆ. ನೋಡಿ, ಮಾಡಿದ್ದಾರೆ, ನೀವು ಪ್ಲೀಸ್ ಅವ್ರಿಗೆ ಹೆಲ್ಪ್ ಮಾಡಿ.
ಸ್ವಲ್ಪ ನಾ ಹೇಳೋದು ಅರ್ಥ ಮಾಡಿಕೊಂಡು ಹೆಲ್ಪ್ ಮಾಡಿ. ಮಾಡಿದ್ರೆ ಒಂದಷ್ಟು ಜನ ನೋಡಿದ್ರೆ ಸಿನಿಮಾನ ಇಂಥ ಸಾಹಸ ಮಾಡೋದಕ್ಕೆ ಮತ್ತೆ ಯಾರು ಧೈರ್ಯ ಮಾಡ್ಬೋದು ರತ್ನಕ್ಕ ಮಾಡಿದಾಗೆ. ಅದಕ್ಕೆ ನೀವು ನೋಡಿ ಈ ಸಿನಿಮಾಗೆ ಒಳ್ಳೇದಾಗಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಈಗ ಕಳೆದ ವಾರ ನಮ್ಮ ಆಡಿಯೋ ರಿಲೀಸ್ ಆಯಿತು, ಆಗ ಒಂದಷ್ಟು ಮಾತಾಡಿದ್ದೀವಿ. ಈ ಸಿನಿಮಾ ಬಗ್ಗೆ ಏನು ಹೇಳೋದು ಏನಂತಂದ್ರೆ, ಆಕ್ಚುಲಿ ನಾನು ಎಲ್ಲ ಸುಮಾರು ಯಾವುದೇ ಇಂಟರ್ವ್ಯೂ ನೋಡು ಎಲ್ಲೇ ನೋಡಿದ್ರು ಸಿನಿಮಾ ನಾವು ತುಂಬಾ ಕಷ್ಟಪಟ್ಟು ಮಾಡಿದೀವಿ ಅಂತಾರೆ. ಅಷ್ಟು ಎಲ್ಲಾ ತಂಡಗಳು ಅದೇ ವರ್ಡ್ನ ಯೂಸ್ ಮಾಡಿದ್ರು, ಮತ್ತೆ ಎಲ್ಲರೂ ಅದನ್ನೇ ಹೇಳ್ತಾರೆ. ಆ ಪದ ಕ್ಲೀಶೆ ಅನ್ಸದೇ ಇಲ್ಲ. ಯಾಕೆ ಅಂತಂದ್ರೆ ಅದರ ಆ ಕಷ್ಟ ಮತ್ತೆ ಅದರ ಎಫರ್ಟ್ ನ ಪರಿಕಲ್ಪನೆ ನೋಡೋರ್ಗೂ ಇರಲ್ಲ, ಅಥವಾ ತುಂಬಾ ಅಂದ್ರೆ ಆ ಪ್ರೋಸೆಸ್ ಒಳಗಡೆ ಸೇರಿಲ್ದೇ ಇರೋ ಬಹುತೇಕ ಯಾರಿಗೂ ಅದು ಗೊತ್ತೇ ಆಗಲ್ಲ. ಸೊ ನಾನು ಒಂದು 2-3 ಪ್ರಾಜೆಕ್ಟ್ ಆ ಥರದ್ದು ತುಂಬಾ ಹತ್ರದಿಂದ ನಾನು ನೋಡಿ ಅದನ್ನ ವಿಟ್ನೆಸ್ ಮಾಡಿದ್ದೀನಿ. ಅದ್ರ ಬಗ್ಗೆನೆ ಆ ಪ್ರೋಸೆಸ್ ಬಗ್ಗೆ ಒಂದು ಫಿಲಮ್ ಮಾಡಿದ್ರೆ ಈ ಫಿಲಮ್ಗಳಲ್ಲಿ ಏನೇನು ಕಥೆಗಳು, ಅದ್ಭುತವಾದ ಕಥೆಗಳು ಹೇಳ್ತಾರೆ, ಅದನ್ನೆಲ್ಲ ಮೀರಿದ ಒಂದು ದೊಡ್ಡ ಕತೆ ಆಗ್ಬೋದು. ಸೊ ಆ ತರದ್ದೊಂದು ಎಫರ್ಟು ಮತ್ತೆ ಅದು ಬರೀ ಒಂದು ಎಫರ್ಟ್ ಅಥವಾ ಕಷ್ಟ ಅನ್ನೋ ಪದಗಳಲ್ಲಿ ಹೇಳ್ಬಿಡಕ್ಕಾಗಲ್ಲ. ಆ ತರದ ದೊಡ್ಡ ಕೆಲಸ ಆಗಿದೆ. ದೊಡ್ಡ ಕೆಲಸ ಅಂತಂದ್ರೆ ಈಗ ಎಲ್ಲವೂ ತೆರೆ ಮೇಲೆ ಬರದೇ ಇರ್ಬೋದು. ದೊಡ್ಡ ಕೆಲಸ ಅಂದ ತಕ್ಷಣ ಆ ದೊಡ್ಡದು ವಿಷಯ ತೆರೆ ಮೇಲೆ ಕಾಣಿಸ್ದೇ ಇರ್ಬೋದು, ಬಟ್ ಅದರ ಹಿಂದೆ ಅಂತೂ ತುಂಬಾ ದೊಡ್ಡ ಪರಿಶ್ರಮ ಇರುತ್ತೆ. ಆ ಪರಿಶ್ರಮನ ತಗೊಂಡು ನಮ್ಮ ಪ್ರೊಡ್ಯೂಸರ್ ಮತ್ತೆ ನಮ್ಮ ನಿರ್ದೇಶಕರು ಇಷ್ಟು ವರ್ಷ ಅದನ್ನ, ಮತ್ತೆ ಎಷ್ಟೋ ಸಿನಿಮಾಗಳು ಒಂದು ಹಂತಕ್ಕೆ ಅನ್ಸ್ಬಿಡುತ್ತೆ, ಓಕೆ ಇಷ್ಟೊಂದು ಒಂದಷ್ಟು ಲೇಟ್ ಆಗಿದೆ, ಇದನ್ನ ನಾವು ಇಲ್ಲೇ ನಿಲ್ಲಿಸ್ಬಿಡೋಣ ಅನ್ನೋ ಒಂದು ಎನರ್ಜಿ ಡ್ರಾಪ್ ಆಗ್ಬಿಡುತ್ತೆ. ಬಟ್ ಈ ಫಿಲಮ್ನ ಇಲ್ಲಿವರೆಗೂ ತಂದು ಇದನ್ನ ರಿಲೀಸ್ ಮಾಡ್ಲೇಬೇಕು ಅನ್ನೋವರೆಗೆ ಇದು ಬಂದಿರೋದಕ್ಕೆ ಕಾರಣ ಆ ಚಿತ್ರದ ಕತೆ ಮತ್ತೆ ಅದರ ನಿರ್ದೇಶನ. ಅದೇ ಇಷ್ಟು ದಿನ ಅದನ್ನ ಉಳಿಸ್ಕೊಂಡು ಈಗ ಎಲ್ಲರಿಗೂ ತೆರೆ ಮೇಲೆ ಬರೋದಕ್ಕೆ ರೆಡಿ ಆಗಿದೆ. ಖಂಡಿತ ಇದು ನಾನು ಕೇಳಿ 4-5 ವರ್ಷ ಆಯ್ತು ಕತೆನ, ಬಟ್ ಈಗಲೂ ಅಷ್ಟು ವರ್ಷದಲ್ಲೂ ಈ ತರದ ಕತೆ ಬಂದಿಲ್ಲ. ಖಂಡಿತ ಆಡಿಯನ್ಸ್ಗೆ ಫ್ರೆಶ್ ಆಗೇ ಇರುತ್ತೆ, ಮತ್ತೆ ಹೊಸತನ ಇದ್ದೇ ಇದೆ. ಹಾಗಾಗಿ ನಮ್ಮ ಬೆಳವಾಡಿ ಸರ್ ಹೇಳ್ದಂಗೆ ಹೌದು, ಒಂದ್ ಸ್ವಲ್ಪ ಎಕ್ಸ್ಟ್ರಾ ಪ್ರೀತಿ ತೋರಿಸಿ ಕೆಲವು ಫಿಲಮ್ಗಳನ್ನ ನೋಡ್ಬೇಕಾಗತ್ತೆ. ಮಾಧ್ಯಮದವರು ಮತ್ತೆ ಎಲ್ಲರಿಗೂ ಒಂದು ಪ್ರೀತಿ ಸ್ವಲ್ಪ ಜಾಸ್ತಿನೇ ಇರಲಿ ಫಿಲಮ್ ಬಗ್ಗೆ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನೋಡ್ತೀವಿ ಅಷ್ಟೇ, ಇದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ. ನಾವೇನಿದ್ರು ಬಿಸ್ನೆಸ್ನ ಇರೋದು. ಆದ್ರೂ ನಮ್ಮ ಹುಡುಗ, ನಾವು ಕೃಷ್ಣ ಅಂತ ಕರಿತೀವಿ, ಈ ನಿನಾಸಂ ಸಂಸ್ಥೆನಲ್ಲಿ ಬಂದು ನಟನೆ ಮಾಡಿ ನಿರ್ದೇಶನ ಮಾಡಿ ಈ ಮಟ್ಟಕ್ಕೆ ಬಂದಿದ್ದಾರೆ ಅಂತಂದ್ರೆ ನಮಗೆ ಖುಷಿ ಆಗುತ್ತೆ. ನಾವು ಎಲ್ಲ ಒಟ್ಟಿಗೆ ನಮ್ಮೂರಿನಲ್ಲೇ ಬೆಳೆದವರು. ನಾವು ನಮ್ಮ ಮನೆ ಅವ್ರ ಮನೆ ಎಲ್ಲ ಪಕ್ಕದಲ್ಲೇ ಇದೆ. ಆದ್ರೆ ನಾವು ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿದ್ದೀವಿ. ಈಗ ದಯವಿಟ್ಟು ಮಾಧ್ಯಮದವರು ಸಹಕಾರ ಕೋರ್ತಾ ಇದ್ದೀವಿ ಅಂತ ಹೇಳಿ ಅನ್ಕೋತೀನಿ. ಈ ಸಿನಿಮಾ ಟ್ರೈಲರ್ ನೋಡಿದಾಗ ಚೆನ್ನಾಗಿ ಬರುತ್ತೆ, ಜನ ನೋಡ್ತಾರೆ ಅಂತ ಅನ್ನೋ ಭಾವನೆ ಇಟ್ಕೊಂಡಿದ್ದೀವಿ. ಎಲ್ಲರೂ ಈ ಸಿನಿಮಾನ ನೋಡಿ ಹಾರೈಸ್ಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಆಡಿಯನ್ಸ್ನ ಎಳ್ಕೊಳ್ಳೋ ಅಂಥ ಒಂದು ಮೆಟೀರಿಯಲ್ ಆಗಿಬಿಡುತ್ತೆ. ಸೊ ಇದು ಕೂಡ ಬಹಳ ಅದ್ಭುತವಾಗಿ ಅವರು ಟ್ರೇಲರ್ನ ಮಾಡಿ ಕ್ರಿಯೇಟಿವ್ ಆಗಿ ಎಡಿಟ್ ಮಾಡಿ ಇವತ್ತು ಬಿಡುಗಡೆ ಮಾಡಿದ್ದಾರೆ. ಎಲ್ಲರೂ ಹೇಳಿದಂತೆ ನಾನು ಕೂಡ ಕೋರ್ಕೊಳ್ಳೋದು, ದಯವಿಟ್ಟು ಇದನ್ನು ದೊಡ್ಡದಾಗಿ ಪ್ರಚಾರ ಮಾಡಿ ಈ ಮೂವಿ ಬಿಡುಗಡೆ ಆಗಿ ಒಂದು ಸಕ್ಸಸ್ ಕಾಣಲಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಟ್ರೈಲರ್ ಬಿಡುಗಡೆ ಆಗಿರೋ ಒಂದು ಈ ಸಮಾರಂಭಕ್ಕೆ ನನ್ನ ನೀನಾಸಂ ಬಳಗದ ತುಂಬ ಜನ ಬಂದಿದ್ದಾರೆ. ನನಗದೊಂದು ತುಂಬ ಖುಷಿ. ಬರ್ತಿದ್ದಂಗೆ ಅವರನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಬಂದಿರೋ ಎಲ್ಲ ಗಣ್ಯರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.
ಈ ಸಿನಿಮಾದಲ್ಲಿ ನಾನು ಭಾಗಿಯಾಗಿದ್ದೀನಿ ಅಂತ ಹೇಳೋದಕ್ಕೆ ಹೆಮ್ಮೆ ಖುಷಿ ಅನಿಸುತ್ತೆ. ಇದಕ್ಕೆ ಕಾರಣ ಆಗಿರುವಂಥ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ನನ್ನ ಸಹ ಕಲಾವಿದರೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರಕಾಶ್ ಬಡವಡಿ ಸರ್ ಜೊತೆ ನಾನು ಇದು 2ನೇ ಸಿನಿಮಾ ಮಾಡಿರೋದು. ಸೊ ಅವರೊಂಥರ ಜ್ಞಾನ ಭಂಡಾರ ಅಂತಲೇ ಹೇಳ್ಬೋದು. ನಮಗೆ ಯಾವ್ದಾದ್ರು ಒಂದು ವಿಷಯನ ಅವ್ರ ಜೊತೆ ಮುಂದಿಟ್ರೆ ಆ ವಿಷಯದ ಬಗ್ಗೆ ಒಂದು ಗಂಟೆಗಟ್ಟಲೆ ಮಾತಾಡೋವಂಥ ಒಂದು ಜ್ಞಾನವನ್ನು ಇಟ್ಕೊಂಡಂಥವ್ರು. ಸಿನಿಮಾ ಮಾಡುವಾಗಲೂ ಅಷ್ಟೇ ತುಂಬ ವಿಷಯಗಳನ್ನು ಚರ್ಚೆ ಮಾಡ್ತಾ ಇದ್ವಿ. ಅವ್ರು ಎಷ್ಟು ಸ್ಟ್ರಿಕ್ಟ್ ಆಗಿರ್ತಾರೋ ಅಷ್ಟೇ ತಮಾಷೆಯಾಗೂ ಕೂಡ ನಮ್ಮನ್ನು ಅಲ್ಲಿ ಇಟ್ಕೊಳ್ತಾ ಇದ್ರು. ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಬಂದಿರೋದಕ್ಕೆ. ಈ ಸಿನಿಮಾದಲ್ಲಿ ಅವರು ತುಂಬ ಮುಖ್ಯವಾದ ಒಂದು ಪಾತ್ರವನ್ನು ಮಾಡಿದ್ದಾರೆ. ಟ್ರೈಲರ್ ನೋಡಿದ್ದೀರಾ, ನಿಮ್ಗೆಲ್ರಿಗೂ ಇಷ್ಟ ಆಗತ್ತೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ನಿಮ್ಮ ಸಹಾಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಪ್ರಚಾರ ಮಾಡಿ, ಇಡೀ ಟೀಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ರಕಾಶ್ ಬಳ್ಳಿ ಸರ್ ಮೊದಲೇ ಸಿನಿಮಾ ಅಂದರೆ ಅಗಸಿ ಪಾರ್ಲರ್ ಅನ್ನೋ ಒಂದು ಸಿನಿಮಾ ಸ್ಟೇಟ್ ಅವಾರ್ಡ್ ಕೂಡ ಆಗಿದೆ. ಆ ಸಿನಿಮಾದ ನಿರ್ದೇಶಕರು ಇವರು. ನೋಡೋದಕ್ಕೆ ಸಿಂಪಲ್ ಆಗಿರ್ಬೋದು, ತುಂಬ ಜ್ಞಾನ ಹೊಂದಿರುವಂಥ ವ್ಯಕ್ತಿ ಇವರು. ನೋಡಿ ಮಾತಾಡೋದಕ್ಕೆ ಎದುರು ಕೊಟ್ಟಿದೆ, ದಯವಿಟ್ಟು ಮಾತಾಡ್ಬಿಡಿ. ಅದರಲ್ಲೂ ಕೃಷ್ಣಪೂರ್ಣ ಮತ್ತೆ ನೀನಾಸಂ ಕಿಟ್ಟಿ ಹೆಸರಲ್ಲಿರುವಂಥ ನನ್ನ ಆತ್ಮೀಯ ಗೆಳೆಯ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ನೋಡಿದಂಥ ಕೆಲವೇ ನಿಮಿಷಗಳಾದ್ರೂ ಮನಸ್ಸನ್ನು ಮುಟ್ಟುವಂಥ ರೀತಿಯಲ್ಲಿ ನಿರ್ದೇಶನ ಇದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಅಚ್ಚುಕಟ್ಟಾದ ಸಂಕಲನ ಇರಲಿ, ಮತ್ತೆ ಅದರಲ್ಲಿ ಏನೇನು ಅಡಕಗಳನ್ನ ತುಂಬಿಸ್ಬೋದು, ಸಂಪೂರ್ಣವಾಗಿ ಅದಕ್ಕೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ. ಕನ್ನಡ ಚಿತ್ರರಂಗ ಒಂಥರದಲ್ಲಿ ಬೆಳವಣಿಗೆಗಳಿಗೆ ಸ್ವಲ್ಪ ಕಡಿಮೆನೆ, ಎಲ್ಲ ರೀತಿಯ ಒಂದು ವಾತಾವರಣ ಕಡಿಮೆನೆ. ಆದರೆ ಕೆಲವು ಚಿತ್ರಗಳು ಬಹಳಷ್ಟು ಹೆಸರನ್ನ ಗಳಿಸ್ತವೆ. ಸಣ್ಣ ವಿಷಯ ಇಟ್ಕೊಂಡು ದೊಡ್ಡ ಮಟ್ಟದ ನಿರ್ಮಾಪಕರಾಗಿ ದೊಡ್ಡ ಮಟ್ಟದ ಹಣಗಳಿಕೆಯನ್ನ ಮಾಡ್ತಕ್ಕಂಥ ಇಂದಿನ ದಿವಸಗಳನ್ನು ಕೂಡ ಕಂಡಿದ್ದೀವಿ. ಆದರೆ ಈ ಸಿನಿಮಾದಲ್ಲಿ ಇರ್ತಕ್ಕಂಥ ನಮ್ಮ ತೇಜಸ್ವಿಯವರ ಸಂಗೀತ ಇರ್ಬೋದು, ಮತ್ತೆ ಇಲ್ಲಿದ್ದಂಥ ಎಲ್ಲ ಕಲಾವಿದರು ಬಹಳ ಚೆನ್ನಾಗಿ ಅಭಿನಯಿಸಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಬಹಳ ಹತ್ತಿರದಿಂದ ನೋಡಿದ್ದೀನಿ ನೀನಾಸಂ ಕಿಟ್ಟಿ ಅವ್ರಿಗೆ ವಿಶೇಷವಾದಂಥ ಒಂದು ಕಾಳಜಿ ಇದೆ, ಸಮಾಜದ ಬಗ್ಗೆ ಕಾಳಜಿ ಇದೆ, ಜನಾನುರಾಗಿ ಅನ್ನೋದಕ್ಕೆ ಹೆಚ್ಚಾಗಿ ಮನವನ್ನ ಮುಟ್ಟಬೇಕು ಅನ್ನೋಂಥ ವಿಶೇಷವಾದಂಥ ಅದನ್ನೇ ಪ್ರೀತಿ ಅವರಲ್ಲಿ ತುಂಬಿದೆ. ಅವರೊಬ್ರು ಧ್ಯಾನಿಗಳು, ನಿಮ್ಗೆ ಎಷ್ಟು ಜನ ಗೊತ್ತಿಲ್ಲ ನನಗೆ. ಅವರು ನಾವು ಭೇಟಿಯಾಗಿದ್ದೆ ಮೆಡಿಟೇಷನ್ ಕ್ಯಾಂಪ್ಗಳಲ್ಲಿ. ಸಂಪೂರ್ಣವಾಗಿ ಅದಕ್ಕೆ ತೊಡ್ಕೊಂಡಿದ್ದಾರೆ ಅಂತಂದ್ರೆ ಅವ್ರಿಗೆ ತಮ್ಮ ವ್ಯಕ್ತಿತ್ವದಲ್ಲಿ ಒಂದು ಶಕ್ತಿ ತುಂಬಿದೆ. ಅದನ್ನೆಲ್ಲ ಬಹುಶಃ ದಾರಿ ಎರೆದಿದ್ದಾರೆ ಅಂತ ನಾನು ಭಾವಿಸಿದ್ದೀನಿ. ಮತ್ತೆ ಅವರನ್ನು ನಂಬಿ ಶ್ರೀಮತಿ ರತ್ನ ಅವರು ಹಣ ಹಾಕಿದ್ದಾರೆ. ಅವ್ರಿಗೆ ಜಯ ಸಿಗ್ಲೇಬೇಕು. ಚಲನಚಿತ್ರರಂಗದಲ್ಲಿ ನೀವೇನ್ ಮಾಡಿದ್ರಿ ಅಂತ ಯಾರು ಕೇಳೋದಿಲ್ಲ. ಕೊನೆಗೆ ಅವ್ರು ಮುಂದುವರಿಬೇಕು ಅಂದ್ರೆ ಇದರಲ್ಲಿ ತಮ್ಮನ್ನ ತಾವು ಉಳಿಸ್ಕೋಬೇಕಾಗ್ತದೆ. ಆ ಗಳಿಕೆಯನ್ನ ಮಾಧ್ಯಮದ ಮುಖಾಂತರ, ಸೋಷಿಯಲ್ ಮೀಡಿಯಾ ಮುಖಾಂತರ ಹೆಚ್ಚು ಜನರನ್ನ ಮುಟ್ಟಿದ್ರೆ ಖಂಡಿತವಾಗಿ ಈ ಸಿನಿಮಾವನ್ನ ಥಿಯೇಟರ್ಗೆ ಬಂದು ನೋಡ್ತಕ್ಕಂಥ ಅವಕಾಶಗಳು ಸಿಗುತ್ತೆ. ಸಾರ್ವಜನಿಕರು ನೋಡ್ತಾರೆ, ಎಲ್ರಿಗೂ ನೋಡ್ಬೇಕು ಅನ್ನೋಂಥ ಆಸೆ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ಆ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಕ್ಕಾಗುವಂತ ನಮ್ಮ ಮಾಧ್ಯಮಗಳು ಅವ್ರಿಗೆ ಸಂಪೂರ್ಣವಾಗಿ ಹೆಗಲು ಕೊಟ್ಟು ನಿಲ್ಬೇಕು. ಒಂದು ಸದಭಿರುಚಿಯ ಚಿತ್ರ ಮತ್ತೆ ಒಳ್ಳೆ ರೀತಿಯ ಚಿತ್ರವನ್ನ ಕೊಡಬೇಕು ಅನ್ನೋಂಥ ಹಂಬಲ ಇರ್ತಕ್ಕಂಥವ್ರಿಗೆ ಪ್ರೋತ್ಸಾಹ ಮಾಡಬೇಕು. ಒಳ್ಳೆಯವ್ರನ್ನ ಮತ್ತೆ ಒಳ್ಳೆ ಕಲಾವಿದರು ಯಾರ್ಯಾರು ಈ ಚಿತ್ರದಲ್ಲಿ ತಮ್ಮ ತಮ್ಮ ಪಾತ್ರಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಬಹುಶಃ ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಬಹಳ ಚೆನ್ನಾಗಿ ಮಾಡಿದ್ದಾರೆ. ನಾನು ನೋಡಿದಂಥ ಕೆಲವು ಜನ ಇರ್ಬೋದು. ಮತ್ತೆ ಜೊತೆಗೆ ಅನೇಕ ವಿಷಯಗಳನ್ನ ಅವ್ರು ನನ್ನ ಕಳಿಸ್ತಾ ಇದ್ರು. ಎಲ್ಲ ಸಂದರ್ಭಗಳಲ್ಲೂ ನನಗೆ ಬಹಳ ಪ್ರೀತಿ ಇದೆ. ಈ ಚಿತ್ರ ಖಂಡಿತವಾಗಿ ಗೆಲ್ಲುತ್ತೆ, ಮನೆ ಮನೆ ತಲುಪುತ್ತೆ. ಖಂಡಿತವಾಗಿ ಇಡೀ ತಂಡ ಗೆದ್ದು ಬರಲಿ. ಮುಂದಿನ ದಿವಸದಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ, ಕನ್ನಡ ನಾಡಲ್ಲಿ ಒಂದು ಮನೆ ಮಾತಾಗುವಂತ ಚಿತ್ರವಾಗಿ ಹೊರಹೊಮ್ಮಲಿ ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ. ಧನ್ಯವಾದ. ಒಂದು ನಿರಂತರವಾದ ಪರಿಶ್ರಮ ಫಲ ಕೊಡಲೇಬೇಕು ಅನ್ನುವಂತಹದ್ದು ನಮ್ಮೆಲ್ಲರ ಆಶಯ. ಬೇರೆ ಬೇರೆ ರಂಗದ ಉದ್ಯಮಿಗಳು ಸಿನಿಮಾಕ್ಕೆ ಬಂದಾಗ, ಸಿನಿಮಾಕ್ಕೆ ಹಣವನ್ನು ಹಾಕಿದಾಗ ಅವ್ರು ಇನ್ನೆಲ್ಲೋ ಒಂದು ಕಡೆ ನಿಭಾಯಿಸುವ ಶಕ್ತಿ ಇರುತ್ತೆ. ಆದರೆ ಎಲ್ಲ ಮೊದಲು ಸೇರುವಾಗ ನೀನಾಸಂನಲ್ಲಿ ಬಹುತೇಕರು ಬಡ ಕಲಾವಿದರುಗಳೇ ಸೇರಿರ್ತಾರೆ.
ಅವರೆಲ್ಲರಿಗೂ 18-20 ವರ್ಷಗಳ ಕಾಲ ಅನ್ನವನ್ನು ಹಾಕಿದ ಅನ್ನದಾತೆ ರತ್ನ ಶ್ರೀಧರ್ ಅವರು. ಇಂಥವರು ಒಂದು ಹೊಸ ಸಾಹಸಕ್ಕೆ ಇಳಿತಾರೆ ಅಂತಾದಾಗ ಅವರ ಸಿನಿಮಾಗಳು ಗೆಲ್ಲಲೇಬೇಕು. ಅದು ಒಕ್ಕೊರಲಿನ ಆಶಯ ಮತ್ತು ಹಾರೈಕೆ. ಯಾಕೆ ಅಂದರೆ ಯಾವಾಗಲೂ ಕೂಡ ಪ್ರಾರ್ಥನೆ ಫಲ ಕೊಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮೆಲ್ಲರ ಪ್ರಾರ್ಥನೆ ಹಿಕೋರಾ ಸಿನಿಮಾ ಬಹಳ ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣಬೇಕು. ಇನ್ನೊಂದು ನೀನಾಸಂ ಕಿಟ್ಟಿ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ, ಇಟ್ಟಿಗೆಯ ಮೇಲೆ ಇಟ್ಟಿಗೆ ಇಟ್ಟು ಮನೆ ಕಟ್ಟುವ ಹಾಗೆ ಇಡೀ ಸಿನಿಮಾವನ್ನ ತುಂಬಾ ಅಚ್ಚುಕಟ್ಟಾಗಿ ಹಾಡುಗಳಿರ್ಬೋದು ಅಥವಾ ನಟನೆ ಇರ್ಬೋದು, ಹೀಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅತ್ಯಂತ ಸೂಕ್ಷ್ಮವಾಗಿ ಅದರ ಬಗ್ಗೆ ಏಕಾಗ್ರತೆಯಿಂದ ತನ್ಮಯದಿಂದ ಆ ಕೆಲಸವನ್ನ ಮಾಡಿದ್ದಾರೆ. ಆ ಸಿನಿಮಾ ಇವತ್ತು ಟ್ರೈಲರ್ ಅಲ್ಲೇ ನಮ್ಗೆ ಗೊತ್ತಾಗ್ತಾ ಇದೆ. ಮೊನ್ನೆ ಹಾಡುಗಳು ಬಿಡುಗಡೆ ಆದಾಗಲೂ ಕೂಡ ತಾವೆಲ್ಲರೂ ಕೂಡ ಗಮನಿಸಿದಿರಿ. ಇಂತಹ ಸಿನಿಮಾ ಬಹಳ ದೊಡ್ಡ ಮಟ್ಟಕ್ಕೆ ಯಶಸ್ಸಾಗಬೇಕು ಅಂತಂದ್ರೆ ನಾನು ಕೂಡ ಮಾಧ್ಯಮದವನೇ, ನಮ್ಮಗಳ ಸಹಕಾರ ಬಹಳ ಮುಖ್ಯ ಆಗತ್ತೆ. ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ ಮತ್ತು ಹಾರೈಕೆ ಸಿನಿಮಾ ಮೇಲಿರಲಿ. ಹೊಸ ಹೊಸ ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರು ಬೆಳಿಬೇಕು ಅಂತಂದ್ರೆ ನಾವೆಲ್ಲರೂ ಕೂಡ ಅವರಿಗೆ ಬೆಂತಟ್ಟಬೇಕಾಗಿದೆ. ಹಾಗಾಗಿ ನಾವು ಆ ಕೆಲಸವನ್ನ ಮಾಡೋಣ. ಹಿಕೋರಾ ಸಿನಿಮಾ ಬಹಳ ದೊಡ್ಡ ಮಟ್ಟದ ಯಶಸ್ವಿ ಆಗಲಿ ಅಂತ ಹೇಳ್ತಾ ಶುಭ ಹಾರೈಸ್ತೀನಿ. ನಮಸ್ಕಾರ. ಗೌರವಾನ್ವಿತ ನೀನಾಸಂ ವಿದ್ಯಾರ್ಥಿಗಳಿಗೆ ನನ್ನ ಕರೆಗೆ ಹೋಗೊಟ್ಟು ತುಂಬ ಜನರಿಗೆ ಫೋನ್ ಮಾಡಿದ್ದೆ, ಬರ್ತೀನಿ ಅಂತ ಹೇಳಿದ್ರು. ಕೆಲಸದ ಒತ್ತಡಗಳು ಅಥವಾ ಅವರಿರುವ ಕೆಲಸಗಳಿಗೆ ಅನುಗುಣವಾಗಿ ಕೆಲವರಿಗೆ ಬರೋಕ್ಕಾಗಿಲ್ಲ. ಬಂದಷ್ಟು ಜನರೇ ಅವರ ಶಕ್ತಿಯಾಗಿ ನಿಂತು ನನಗೆ ಆರೈಸಬೇಕು ಅಂತ ಕೇಳ್ತೀನಿ. ಅವ್ರು ಎಲ್ರಿಗೂ ಮೊದಲಿಗೆ ನನ್ನ ಧನ್ಯವಾದಗಳು. ಮತ್ತೆ ನಮ್ಮ ಮಾಸ್ಟರ್ಗಳಲ್ಲಿ ನಮ್ಮ ನೀನಾಸಂನ ಬೆಳಗಿನ ಕ್ಲಾಸು ಶುರುವಾಗೋದೇ ಪಣಿಯಮ್ಮ ಮೇಡಮ್ ಕೋಲಾಟ ಹಾಡು ಅಲ್ಲಿಂದ ಶುರುವಾಗುತ್ತೆ. ಅಲ್ಲಿಂದ ನನ್ನ ಮೇಲೇನೆ ಹಾಡು ಹೇಳ್ಸ್ತಿದ್ರು ಮಕ್ಳ ಕೈಲಿ. ಅಮ್ಮಗ ಜುಮ್ಮಗದಿಂದ ಬಂದವಳೆ ರತುನ, ಕುಣಿಸ್ತಾಳೆ ಕಾಲನ್ನ, ತಿರುಗಿಸ್ತಾಳೆ ಸೊಂಟನ್ನ, ಅಮ್ಮಗ ಜುಮ್ಮಗ ಅಮ್ಮಗ ಜುಮ್ಮಗದಿಂದ ಬಂದವಳೆ ರತುನ, ಅಲ್ಲಿಂದ ಸ್ಟಾರ್ಟ್ ಮಾಡಿಸ್ತಾ ಇದ್ರು. ನಮ್ಗಿದು ನಿತ್ಯದ ದಿನಚರಿ. ನೀನಾಸಂ ರಂಗ ಶಿಕ್ಷಣ ಅದರಿಂದ ನಾವು ನನಗೆ ಜೀವನ ಮತ್ತೆ ಇದು ಎರಡನ್ನೂ ಕೊಟ್ಟಿದೆ. ಅಲ್ಲಿ ನೀನಾಸಂ ಬದುಕು ಮತ್ತು ಜೀವನದ ಒಂದು ಪಯಣ ಹೇಗೆ ನಡೆಸ್ಕೋಬೇಕು, ಹೇಗಿರಬೇಕು, ಹೇಗೆ ಕಲಿಬೇಕು. ನಾನಿವತ್ತು ಜಂಬೆ ಸರ್ ಅವರು ನಿನ್ನೆ ಒಂದು ಸ್ವಲ್ಪ ಸಣ್ಣ ಒಂದು ಅಚಾನಕ ಇದರಿಂದ ಅವ್ರಿಗೆ ಬರೋಕ್ಕಾಗಿಲ್ಲ. ಅವರಿವತ್ತು ಈ ವೇದಿಕೆ ಮೇಲೆ ಇರ್ತಾ ಇದ್ರು, ಬರೋಕ್ಕಾಗಿಲ್ಲ. ಮತ್ತೊಬ್ರು ಐತಾಳ್ ಸರ್ ಅಂತ, ಅವರಿಗೂ ಬೇರೆ ಕಾರಣಾಂತರದಿಂದ ಬರೋಕ್ಕಾಗಿಲ್ಲ. ಅವರೆಲ್ಲರೂ ನಾನಿಲ್ಲಿ ಸ್ಮರಿಸ್ಕೊಳ್ತಾ ಇದ್ದೀನಿ. ನಮ್ಮ ನೀನಾಸಂನ ಎಲ್ಲ ವಿದ್ಯಾರ್ಥಿಗಳು, ನಾನು 18 ವರ್ಷ 1992-93 ದರ್ಶನ್ ಅವರು ನಮಗೆ 2ನೇ ಬ್ಯಾಚು, ಫಸ್ಟ್ ಬ್ಯಾಚ್ ದರ್ಶನ್ ಅವರು. ಅಲ್ಲಿಂದ ಶುರುವಾಗಿದ್ದು 2011-12 ನೀನಾಸಂ ಕಿಟ್ಟಿ, ಅಲ್ಲಿಗೆ ಎಂಡು ನಾವು ನೀನಾಸಂನ ಬಿಟ್ಟು ಹೊರಗಡೆ ಬಂದ್ವಿ. ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಒಂದು ಊಟ ಬಡಿಸಿ ಇವತ್ತು ರತ್ನಕ್ಕನ ಹೆಸರು ಅಥವಾ ನೀನಾಸಂನ ಹೆಸರು ಅದು ನನ್ನನ್ನು ಇವತ್ತು ಎಲ್ಲಿಗೋ ತಗೊಂಡೋಗಿ ನಿಲ್ಲಿಸಿದೆ. ಮುಂದೆ ನೀವು ನಿಲ್ಲಿಸ್ಬೇಕು ನನ್ನನ್ನು ಅಂತ ನಾನು ಈ ಮೂಲಕ ಎಲ್ಲರನ್ನೂ ಕೇಳ್ಕೊತಾ, ನನಗೆ ನೆಚ್ಚಿನ ಸಹಕಾರ ಕೊಡಬೇಕಾದಂಥ ಮಾಧ್ಯಮ ಮಿತ್ರರು, ಇವತ್ತು ಯೂಟ್ಯೂಬ್ ಚಾನಲ್ ಇರ್ಬೋದು, ಫೇಸ್ಬುಕ್, ಏನೋ ನನಗದೆಲ್ಲ ಹೇಳಕ್ಕೆ ಬರಲ್ಲ, ನನಗದೆಲ್ಲ ಗೊತ್ತೂ ಇಲ್ಲ. ನೀವು ನನಗೆ ದೊಡ್ಡ ಮಟ್ಟದ ಸಹಕಾರವನ್ನು ಕೊಟ್ಟು ಹಿಕೋರಾ ಸಿನಿಮಾ ಹೊಸ ನಿರ್ದೇಶಕರ ಜೊತೆಗೆ ಹೊಸ ನಿರ್ಮಾಪಕರು ನಿಂತ್ಕೊಂಡು ಸಿನಿಮಾ ಮಾಡಿದ್ದಾರೆ. ಅದ್ರ ಜೊತೆಗೆ ನನಗೆ ಪ್ರಕಾಶ್ ಬೆಳವಡಿ ಸರ್ ಜೊತೆಗೆ ನೀನಾಸಂಲ್ಲಿ ನಾನು ಅವ್ರ ಜೊತೆಗೆ 2 ನಾಟಕ ಮಾಡಿದ್ದೀನಿ. 2 ಜಡೆ ಹಾಕಿಸಿ ನಂಗೆ ನಾಟಕ ಮಾಡಿಸಿದ್ದಾರೆ. ಒಟ್ಟು ನಾನು 8 ನಾಟಕ ಮಾಡಿದ್ದೀನಿ. ಅದರಲ್ಲಿ ನನಗೆ ಪ್ರಕಾಶ್ ಬೆಳವಡಿ ಸರ್ ಜೊತೆಗೆ 2 ನಾಟಕ ಮಾಡಿದ್ದೀನಿ. ಅವರ ತಂದೆ ಸರ್ ಅಪ್ಪನ ಹೆಸರು ನಾಣಿ ಸರ್, ಮೇಕಪ್ ನಾಣಿ ಸರ್ ಅಂತ. ಅವರ ಒಟ್ಟು ನಂಗೆ ಟೋಟಲಿ ನಂಗೆ ನೀನಾಸಂನ ಒಂದಿಷ್ಟು ನನಗೆ ಅದು ಹೇಳ್ಕೊಳ್ಳೋದಕ್ಕೆ ಇಷ್ಟು ಉದ್ದ ಇದೆ, ಆದರೆ ಸಮಯ ಇಲ್ಲ. ಎಲ್ಲರೂ ಮನು ಚಕ್ರವರ್ತಿ ಇರ್ಬೋದು, ದೀಪಾ ಮೇಡಮು, ಶ್ರೀಧರ್ ಸರ್, ನೀನಾಸಂ ಕೆ ವಿ ಸುಬ್ಬಣ್ಣವ್ರಂತ ಅದೆಲ್ಲದನ್ನು ನಾನು ಸ್ಮರಿಸ್ಕೋತಾ ಇವತ್ತು ನೀನಾಸಂಗೆ ನಾನೊಂದು ದೊಡ್ಡ ಆಭಾರಿಯಾಗಿ ಎಲ್ಲರನ್ನೂ ಕೇಳ್ಕೊತಾ ಇದ್ದೀನಿ. ನೀನಾಸಂನ
ಹಿತೈಷಿಗಳು, ಸಂಬಂಧಿಗಳು, ರಂಗ ಅಂದರೆ ನೀನಾಸಂ ಒಂದೆಲ್ಲ ರಂಗ ಶಿಕ್ಷಣ ತರಬೇತಿ ಅಂದರೆ ಎಲ್ಲದೂ ಬಂತು. ಎಲ್ಲರೂ ನನಗೆ ಸಪೋರ್ಟ್ ಮಾಡಬೇಕು. ಈ ಮೂಲಕ ಎಲ್ಲರ ಹತ್ರನೂ ಕೇಳ್ಕೊತಾ ಹೀಗೆ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡು ಬಂದಾಗ ನನಗೆ ದೊಡ್ಡ ಸವಾಲಾಗಿ ನಿಂತಿದ್ದು ಡಿಸ್ಟ್ರಿಬ್ಯೂಷನ್. ಅದು ಕನ್ನಡದಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ ನನಗೆ, ಇಂಗ್ಲೀಷಲ್ಲಿ ವಿತರಕರು. ಅದು ಬಂದಾಗ ನಾನು ಎಲ್ಲಿಗೆ ಹೋಗ್ಬೇಕು, ಏನು ಮಾಡಬೇಕು ಅಂತ ನನಗೆ ಬಂದಾಗ ಕಷ್ಟ ಸಾಧ್ಯ ಅಂತ ಅನ್ನಿಸ್ತು. ಹೇಳಿಬಿಟ್ಟೆ ನಾನು ಡೈರೆಕ್ಟರ್ ಹತ್ರ, ಇಲ್ಲ ನನಗೆ ಆಗಲ್ಲ, ನಾನು ಮನೆಗೆ ಹೋಗ್ತೀನಿ ಅಂತ. ಹಂಗೆ ಹೇಳಿ ನಾನು ಮನೆಗೆ ಹೋಗ್ತೀನಿ ಅಂತ ಎಲ್ಲ ನಾವು ರೆಡಿ ಮಾಡ್ಕೊಂಡ್ವಿ. ನನ್ನ ಮಗನ ಹತ್ರ ಮಾತಾಡಿದೆ. ಈ ಕ್ಷಣದಲ್ಲಿ ನಮ್ಮ ಮನೆಯವರು ಒಂದೆರಡು ನಿಮಿಷ ನಾನು ಸ್ಮರಿಸ್ಕೋತೀನಿ. ಶ್ರೀಧರ್ ಅಂತ ನಮ್ಮ ಮನೆಯವರು, ಅವ್ರು ಇದ್ದಿದ್ರೆ ನನಗಿಷ್ಟು ಕಷ್ಟ ಆಗ್ತಿರ್ಲಿಲ್ವೇನೋ ಅಂತ ದಿನ ಕೊರಗಿ ಸ್ವಲ್ಪ ನನಗೆ ಒಂದು ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ತುಂಬ ಡಿಸ್ಟರ್ಬ್ ಆದೆ. ಆ ಸಮಯದಲ್ಲಿ ನನ್ನ ಮಗ, ನನ್ನ ಕುಟುಂಬ ಅಂದರೆ ನನ್ನ ಇಡೀ ಕುಟುಂಬದವರು ನನ್ನ ಜೊತೆಗೆ ನಿಂತ್ಕೊಂಡು, ಇಲ್ಲ ಅಮ್ಮ ಏನಾದರೂ ಮಾಡೋಣ, ಇದರಿಂದ ನೀನು ಹೊರಗೆ ಬರಬೇಕು ಅಂತ ನನ್ನ ಕುಟುಂಬದವರು, ನನ್ನ ಮಗ ಅಂತ ಇವತ್ತು ಎಷ್ಟು ಹೇಳಿದ್ರೂ ಸಾಕಾಗೋದಿಲ್ಲ. ನನ್ನ ಮಗ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡ. ಆಮೇಲೆ ನಾನು ಮಾತಾಡ್ತಾ ಡೈರೆಕ್ಟರ್ ಜೊತೆ ನಾನು ಮಾತಾಡಿದಾಗ, ಅಕ್ಕ ಮಾಡೋಣ ಅಕ್ಕ, ಹೆದರಬೇಡಿ ಅಕ್ಕ, ಮಾಡೋಣ ಅಕ್ಕ ಅಂತ ತುಂಬ ನನಗೆ ಧೈರ್ಯವನ್ನು ತುಂಬಿದವರು ಡೈರೆಕ್ಟ್ರು. ಇವತ್ತು ನೀನಾಸಮಲ್ಲಿ ಊಟ ಹಾಕಿದೆ ಆದ್ರೂ ಎಲ್ಲದೂ ಅವರು ನನಗೆ ಧೈರ್ಯ ತುಂಬಿ ಇದು ಮಾಡಿದ್ರು. ಕಡೆಗೆ ಬಂದು ನಿಂತಿದ್ದು ಏನು ಮಾಡೋದು ಅಂತ ಬಂದಾಗ ಒಂದು ವ್ಯಕ್ತಿಯ ಹೆಸರನ್ನ ಸೂಚಿಸ್ತಾರೆ. ಅವರು ಟೇಸಿ ವೆಂಕಟೇಶ್ ಅಂತ. ನೀವು ಅವ್ರ ಹತ್ರ ಹೋದ್ರೆ ಒಂದಿಷ್ಟು ನಿಮ್ಗೆ ಏನೋ ಒಂದು ದಡ ಮುಟ್ಟಬಹುದು ಅಂತ ವಿಚಾರ ಬಂದಾಗ, ನಾನು ಒಂದು ದಿನ ಜಯನಗರ ಅವರ ಆಫೀಸಿಗೆ ಹೋಗ್ತೀನಿ. ಆಫೀಸಿಗೆ ಹೋಗಿ ಮಾತಾಡಿದಾಗ ನನ್ನ ಕಷ್ಟಗಳನ್ನೆಲ್ಲದನ್ನು ಅವರಿಗೆ ಸವಿಸ್ತಾರವಾಗಿ ಫೋನಲ್ಲೆಲ್ಲ ಮಾತಾಡಿರ್ತೀನಿ. ಕೇಳ್ಕೊಂಡಾಗ ಅವರು ಆಯ್ತು ಅಕ್ಕ, ಬಂದಿದ್ದೀರಾ ಮಾಡೋಣ ಅಂತ ನನಗೆ ಧೈರ್ಯ ತುಂಬಿದಂಥ ವ್ಯಕ್ತಿ ಟೇಸಿ ವೆಂಕಟೇಶ್ ಅವರು. ಅದರ ಇಂದಿನ ಒಂದು ವ್ಯಕ್ತಿ ಆಕಾಶ್ ಆಡಿಯೋ ಗೋಪಾಲಣ್ಣ ಅಂತ. ಇವ್ರು 2 ಜನ ನನಗೆ ಅವತ್ತಿನಿಂದ ಇವತ್ತಿನವರೆಗೂ ಸಿನಿಮಾ ಬಗ್ಗೆ ನನಗೆ ಗೊತ್ತಿಲ್ಲದ ವಿಚಾರಗಳನ್ನೆಲ್ಲ ಹೇಳ್ಸ್ಕೊಂಡು ಕೇಳ್ಕೊಂಡು ಕರ್ಕೊಂಡು ಬಂದು ಇವತ್ತು ನಾನು ಈ ವೇದಿಕೆ ಮೇಲೆ ಆಡಿಯೋ ರಿಲೀಸ್ ಮಾಡಿಕೊಂಡು ಟ್ರೈಲರ್ ಬಿಡುಗಡೆ ಮಾಡಿಕೊಂಡು ಇವತ್ತು ಮೂವಿ ರಿಲೀಸ್ ಡೇಟನ್ನು ಮುಂದಿನ ದಿನಗಳಲ್ಲಿ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದಿಷ್ಟಕ್ಕೂ ಕಾರಣ ನಮ್ಮ ಮೂವಿ ಟೈಮ್ ಡಿಸ್ಟ್ರಿಬ್ಯೂಟರ್ಸ್ ಅವರ ಇದರಲ್ಲಿ ನಾವು ಇದು ಮಾಡ್ತಾ ಇದ್ದೀವಿ. ಆರ್ಟ್ ಆ್ಯಂಡ್ ಆಡಿಯನ್ಸ್ ಟೇಸಿ ವೆಂಕಟೇಶ್ ಅವರ ನಮ್ಮ ಸಹಭಾಗಿತ್ವದೊಂದಿಗೆ ಮುಂದಿನ ದಿನಗಳಲ್ಲಿ ತೆರೆಗೆ ಬರುತ್ತೆ. ಎಲ್ಲರೂ ನೋಡಿ ಆರೈಸಿ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಸಹಕರಿಸಿದ ನನಗೆಲ್ರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ ನನಗೆ ಹೆಚ್ಚಿನದಾಗಿ ನನ್ನನ್ನು ತಲುಪಿಸ್ಬೇಕಾದ ಜಾಗ ಮಾಧ್ಯಮ ಮಿತ್ರರ ಕೈಲಿದೆ. ಮಾಧ್ಯಮ ಮಿತ್ರರವರು ನನ್ನನ್ನು ವೆಂಕಟೇಶ್ ಅಣ್ಣ ಕಾರ್ಯಕ್ರಮಕ್ಕೆ ಆಗಮಿಸಿದ ನನ್ನ ಎಲ್ಲ ಹಿರಿಯ ಚೇತನ ಜೀವಗಳಿಗೆ ನನ್ನ ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ. ನನ್ನ ಎಲ್ಲ ಸ್ನೇಹಿತರು ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ. ಆ್ಯಕ್ಚುಲಿ ನಾವು ಟ್ರೇಲರ್ ಬಿಡುಗಡೆ ಮಾಡಬೇಕು ಅಂತ ಬಂದಾಗ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ವಿ. ಈಗ ಇಡೀ ಒಂದು ಬಹುತೇಕ ನೀನಾಸಂ ತಂಡದವರೇ ಸೇರ್ಕೊಂಡು ಒಂದು ಸಿನಿಮಾ ಮಾಡ್ತಾ ಇದೀವಿ ಅಂತಂದಾಗ ಈ ಟ್ರೇಲರ್ ಬಿಡುಗಡೆಯ ಕಾರ್ಯಕ್ರಮವೂ ಕೂಡ ನೀನಾಸಂ ಪ್ರತಿಭೆಗಳ ಸಮ್ಮುಖದಲ್ಲಿ ಟ್ರೇಲರ್ ಬಿಡುಗಡೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡೋಣ ಅಂತೇಳಿ ನಾವು ಇದನ್ನ ಮಾತಾಡ್ಕೊಂಡ್ವಿ. ಆದರೆ ದುರದೃಷ್ಟವಶಾತ್ ನಿನ್ನೆ ನಮ್ಮ ನೀನಾಸಂನ ಒಂದು ಹಿರಿಯ ಜೀವ ತೀರ್ಕೊಂಡ್ಬಿಟ್ರು. ಹೀಗಾಗಿ ನಮ್ಮ ಗುರುಗಳು, ನಮ್ಮ ಅಷ್ಟೋ ಗುರುಗಳು ಎಲ್ಲರೂ ಒಂದು ಹೆಚ್ಚು ಕಡಿಮೆ ಒಂದು 60ರಿಂದ 70 ಜನ ನಮ್ಮ ನೀನಾಸಂ ತಂಡದವರು ಇವತ್ತು ಬರಬೇಕಾಗಿತ್ತು. ಅದಕ್ಕೋಸ್ಕರನೇ ಇದೊಂದು ದೊಡ್ಡ ಈ ಸಭೆಯನ್ನ ನಾವು ನಿಯೋಜಿಸಿದ್ವಿ. ಅದು ಎಲ್ಲ ಆಗೋಗಿತ್ತು. ಅದು ಏನು ಮಾಡೋಕ್ಕಾಗಲ್ಲ, ಆ ಥರದೊಂದು ವಾತಾವರಣ ಕ್ರಿಯೇಟ್ ಆಗೋಯ್ತು. ಇದರ ಮೂಲ ಉದ್ದೇಶವೇ ನೀನಾಸಂ ರಂಗಭೂಮಿ ಪ್ರತಿಭೆಗಳ ಸಮ್ಮುಖದಲ್ಲಿ ಒಂದು ಟ್ರೇಲರ್ ಬಿಡುಗಡೆ ಅಂತಕ್ಕಂಥದ್ದೇ ಕಾನ್ಸೆಪ್ಟು. ಇದರ ಜೊತೆಗೆ ಕೇವಲ ನೀನಾಸಂ ಅಷ್ಟೇ ಅಲ್ಲ,
ಎಲ್ಲ ಸಕಲ ರಂಗಭೂಮಿಯ ಏನು ರಂಗಕರ್ಮಿಗಳಿದ್ದಾರೆ ಅವರ ಸಮ್ಮುಖ ಅಂತಕ್ಕಂಥದ್ದು ಒಂದು ಮೂಲ ಉದ್ದೇಶ. ಹಾಗನ್ಬಿಟ್ಟು ನಾವು ರಂಗಾಯಣ ಬೇರೆ, ಅಭಿನಯ ತರಂಗ ಬೇರೆ, ಸಮಷ್ಟಿ, ಈ ತರ ನಾನಾ ತರದ ಒಂದಷ್ಟು ಇದಾವಲ್ಲ, ಅದು ಬೇರೆ ಇದು ಬೇರೆ ಅಂತ ವಿಂಗಡಿಸ್ತಾ ಇಲ್ಲ. ಅವರು ರಂಗಭೂಮಿ ಮತ್ತು ಚಲನಚಿತ್ರ ರಂಗದ ಹಿರಿಯರ ಸಮ್ಮುಖದಲ್ಲಿ ಮಾಡೋಣ ಅಂತೇಳಿ ಮಾಡ್ಕೊಂಡಿದ್ವಿ. ಟ್ರೇಲರ್ನ ನೀವು ನೋಡಿದ್ದೀರಿ. ಸಿನಿಮಾ ಬಗ್ಗೆ ನಾವು ಹೆಚ್ಚು ಮಾತಾಡಲಿಕ್ಕಾಗಲ್ಲ. ಇನ್ನೇನಿದ್ರು ಪ್ರೇಕ್ಷಕರು ಮಾತಾಡಬೇಕು. ಪ್ರೇಕ್ಷಕರು ಮಾತಾಡುವಂಗೆ ಮಾಡಬೇಕಾದಂತಹ ಕೆಲಸವನ್ನ, ಸಹಾಯವನ್ನ ನೀವು ಮಾಧ್ಯಮ ಮಿತ್ರರು ಮಾಡ್ಕೊಡ್ಬೇಕು. ಒಂದು ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಸಹಜವಾಗಿ ಯಾರೇ ಸಿನಿಮಾ ಮಾಡಲಿ, ನಾವು ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದೀವಿ ಅಥವಾ ಏನಾಗಿದೆ ತುಂಬಾ ಕಷ್ಟಪಟ್ಟು ಮಾಡಿದೀವಿ, ಇದನ್ನ ಜನರಿಗೆ ತಲುಪಿಸಿ ನಮಗೆ ಏನಾದರೂ ನಿಮ್ಮ ಸಹಕಾರ ಬೇಕು ಅಂತ ಸಹಜವಾಗಿ ಎಲ್ಲರೂ ಹೇಳ್ತೀವಿ. ಅದರ ಜೊತೆಗೆ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಇದನ್ನ ನೀವು ಅಂದ್ರೆ ಮಾಧ್ಯಮ ಮಿತ್ರರು ಧೈರ್ಯವಾಗಿ ಜನತೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡ್ಬೋದು ಅಂತ ನಾನು ಪ್ರಾಮಾಣಿಕವಾದ ಒಂದು ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕೆಂದ್ರೆ ಹೆತ್ತವ್ರಿಗೆ ಹೆಗಣ ಬುದ್ಧು ಅಂತ ಹೇಳ್ತಾರೆ. ನಾವು ರಂಗಭೂಮಿಯ ಸ್ವಲ್ಪ ನೆಲೆಗಟ್ಟಿನಿಂದ ಬಂದವರಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಅದನ್ನ ಮೀರಿ ನಾವು ನಮ್ಮದೆಲ್ಲ ಸಿನಿಮಾ ಅಂತ ಒಬ್ಬ ಆಡಿಯನ್ಸ್ ಆಗಿ ನೋಡಿದಾಗ ಓಕೆ, ಈ ಸಿನಿಮಾದಲ್ಲಿ ಈಗ ನಾವು ಅಧಿಕೃತವಾಗಿ ನಾವು ಆಡಿಯನ್ಸ್ ಪ್ರೇಕ್ಷಕರಿದ್ರು ಹೋಗ್ಬೋದು ಅಂತಕ್ಕಂಥ ಒಂದು ಪ್ರಾಮಾಣಿಕವಾದ ಆತ್ಮವಿಶ್ವಾಸ ಬಂದ ಮೇಲೆನೆ ನಾವು ಈ ಪ್ರೊಸೆಸ್ ಅನ್ನ ಮಾಡ್ಲಿಕ್ಕೆ ಸಾಧ್ಯವಾಗಿದ್ದು. ಇಷ್ಟು ಮಾತ್ರ ಹೇಳ್ತೀನಿ. ದಯವಿಟ್ಟು ಇನ್ನು ಮಿಕ್ಕಿದ ಕೆಲಸ ನಮ್ಮ ಮಾಧ್ಯಮ ಮಿತ್ರರು, ನೀವು ನಮ್ಮನ್ನ ಬೆಳೆಸ್ಬೇಕು, ನೀವು ದಾರಿ ತೋರಿಸ್ಬೇಕು ಅಂತ ನಾನು ಪ್ರಾಮಾಣಿಕವಾಗಿ ಕೇಳ್ಕೊತೀನಿ. ನಮಸ್ಕಾರಗಳಣ್ಣ. ಏನಾದ್ರು ಕೇಳದಿದ್ರೆ ಹೇಳ್ಬಿಡ್ಲಣ್ಣ, ಮುಂದೆ ಹೋಗಿ. ಅಣ್ಣ ಸಾಧ್ಯತೆಗಳಿದೆ, ಗೊತ್ತಿಲ್ಲ. ಬಹುಶಃ ಆಗಸ್ಟ್ ತಿಂಗಳಲ್ಲಿ ಅಂತ ಅನ್ಕೊಂಡಿದ್ವಿ. ಅದನ್ನ ಅಣ್ಣ ಹೇಳ್ತಾರೆ, ಅಣ್ಣರು ಎಲ್ಲ ಅದಕ್ಕೆ ತಕ್ಕಂತ ವಿಚಾರಗಳನ್ನ ಕೊಡ್ತಾರೆ. ಸದ್ಯಕ್ಕೆ ಯಾವುದೂ ಇಲ್ಲ. ಈ ಮುಂದಿನ ಏನೇ ಪ್ಲಾನ್ಗಳಿದ್ರು ನಾವು ನಿರ್ಮಾಪಕರು ಮತ್ತು ನಮ್ಮ ವೆಂಕಟೇಶನ್ ಅವರು, ನಮ್ಮ ಆಕಾಶ್ ಆಡಿಯೋ ಗೋಪಾಲಣ್ಣವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಮುಂದಕ್ಕೆ ಹೋಗ್ತೀವಿ. ಇನ್ನ ಬಹುಶಃ ತೋರಿಸ್ತಕ್ಕಂಥ ಯೋಚನೆಗಳು ಸದ್ಯಕ್ಕಿಲ್ಲ. ನೇರವಾಗಿ ಒಂದು ಸ್ಥಿತಿಗತಿಗಳನ್ನ ನೋಡಿಕೊಂಡು ಪ್ರದರ್ಶನ ವಿತರಣೆ ಮಾಡಬೇಕು ಅಂತ ಅಣ್ಣ ಮಾತಾಡಿದ್ದಾರೆ. ಮಿಕ್ಕಿದ ಅದ್ರ ಬಗ್ಗೆ ಅಣ್ಣ ಮಾತಾಡ್ತಾರೆ. ಮೂವಿ ಟೈಮ್ ಡಿಸ್ಟ್ರಿಬ್ಯೂಟರ್ಸ್ ಸಂಸ್ಥೆ ಅಡಿಯಲ್ಲಿ ಹಿಕೋರಾ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಈ ಚಿತ್ರವನ್ನು ನಾವು 3 ತಿಂಗಳ ಮುಂಚೆ ನಾವು ನಮ್ಮ ಸ್ಟುಡಿಯೋದಲ್ಲಿ ನೋಡುವಂಥ ಒಂದು ಸಂದರ್ಭ ಬಂತು. ಆ ಸಂದರ್ಭದಲ್ಲಿ ನನ್ನ ಗೆಳೆಯರಾದಂತಹ ನಾಗೇಶ್ ಕುಮಾರ್, ನಮ್ಮ ಕಾಮಾಕ್ಷಿ ರಾಜು, ನಮ್ಮ ನರಸಿಂಹ, ಹಾಗೆ ನಾರಾಯಣ ಮೂರ್ತಿಗಳು, ಹೀಗೆ ಹಲವು ಸ್ನೇಹಿತರುಗಳು, ವಿತರಕ ಸ್ನೇಹಿತರುಗಳು ಸಿನಿಮಾವನ್ನು ನೋಡಿ ಏನು ಮಾಡಬಹುದು ಈ ಸಿನಿಮಾಗೆ ಅಂದಾಗ, ಆ ಸಿನಿಮಾದಲ್ಲಿ ಏನೋ ಒಂದು ವಿಶೇಷವಾದ ಸತ್ವ ಇದೆ, ಇದನ್ನು ನಾವು ಕೈ ಬಿಡೋದು ಬೇಡ, ಸುಮಾರು ವರ್ಷಗಳ ನಂತರ ನಮ್ಮ ಹತ್ರ ಬಂದಿದೆ, ಸೊ ಹಾಗಾಗಿ ಇದಕ್ಕೆ ಒಂದು ಅಂತಿಮ ತೀರ್ಪನ್ನು ಕೊಡಲೇಬೇಕು ಅಂತೇಳಿ ಈ ಸಿನಿಮಾವನ್ನು ಬಿಡುಗಡೆ ಮಾಡೋದಕ್ಕೆ ನಾವೆಲ್ಲ ಸ್ನೇಹಿತರುಗಳು ಮಾತಾಡಿಕೊಂಡು ನಮ್ಮ ರತ್ನಕ ನಿರ್ಮಾಪಕಿಯವರಿಗೆ ಧೈರ್ಯ ತುಂಬಿ, ಸೊ ಕೃಷ್ಣ ಅವರಿಗೆ ಬೆನ್ನು ತಟ್ಟಿ ಈ ಸಿನಿಮಾ ಹೊರಗಡೆ ಬರಬೇಕು. ಜೊತೆಗೆ ಈ ಒಂದು ಕಾರ್ಯಕ್ರಮದ ವಿಶೇಷ ಏನು ಅಂತ ಹೇಳಿದ್ರೆ, ಇವತ್ತು ನೀನಾಸಂ ಸಂಸ್ಥೆಯ ಅಡಿನಲ್ಲಿ ಬೆಳೆದು ಬಂದಿರತಕ್ಕಂಥ ನಮ್ಮ ನೀನಾಸಂ ಕಿಟ್ಟಿ ಜೊತೆಗೆ ರತ್ನ ಶ್ರೀಧರ್ ಅವರು, ಸೊ ಇವರ ಒಂದು ಬೆಳೆದು ಬಂದ ಹಾದಿಯ ಒಂದು ಋಣವನ್ನ ತೀರಿಸಬೇಕು ಅಂತೇಳಿ ನಾವು ಚರ್ಚೆಯನ್ನು ಮಾಡ್ಕೊಂಡ್ವಿ. ಕೇವಲ ಪತ್ರಿಕಾಗೋಷ್ಠಿ ಮಾಡಿದ್ರೆ ಪ್ರಯೋಜನ ಆಗಲ್ಲ. ಸೊ ಜೊತೆಗೆ ನೀನಾಸಂನ ಎಲ್ಲ ವಿದ್ಯಾರ್ಥಿಗಳು, ಹಿರಿಯರು ಒಂದು ಕಾರ್ಯಕ್ರಮಕ್ಕೆ ಬಂದು ನೀನಾಸಂಗೆ ಇದನ್ನ ಅರ್ಪಣೆ ಮಾಡೋಣ ಅಂತ ಹೇಳಿ ಈ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿದ್ವಿ. ಸೊ ನಿನ್ನೆ ಅವರಾಗಲೇ ಹೇಳಿದಾಗೆ ಒಬ್ಬ ಹಿರಿಯ ಮುತ್ಸದಿ ತೀರೋದು, ಹಾಗಾಗಿ ಅವರು ಬಂದಿಲ್ಲ ಇವತ್ತು. ಅವರ ಎಲ್ಲ ಬೆಂಬಲಿತ ಮತ್ತು ವಿದ್ಯಾರ್ಥಿಗಳು, ಹಿರಿಯರು ಮತ್ತು ಪಣಿಯಮ್ಮ ಅಂತ ವಿಶೇಷವಾಗಿ ಬಂದಿದ್ದಾರೆ. ಅವರಿಂದನೇ ಕಾರ್ಯಕ್ರಮ ಶುರುವಾಗೋದು ಅಂತ ರತ್ನಕ್ಕ ಹೇಳ್ತಾ ಇದ್ರು. ಸೊ ಹಾಗಾಗಿ ಅವರ ಸಮ್ಮುಖದಲ್ಲಿ ಟ್ರೈಲರ್ ರಿಲೀಸ್ ಆಗಬೇಕು, ಸೊ ಸಿನಿಮಾ ಹೊರಗಡೆ ಬರಬೇಕು. ನೀನಾಸಂ ಆಗಲಿ, ರಂಗಾಯಣ ಆಗಲಿ, ಮತ್ತೊಂದು ರಂಗಭೂಮಿ ತರಬೇತಿ ಸಂಸ್ಥೆಗಳಾಗಲಿ, ಅಲ್ಲಿಂದ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನ, ಎಲ್ಲ ಪ್ರತಿಭೆಗಳನ್ನ ಅನಾವರಣ ಮಾಡಬೇಕು, ಚಿತ್ರರಂಗದಲ್ಲಿ ತೊಡಗಿಸ್ಕೋಬೇಕು, ಅವರಿಗೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಬೆನ್ತಟ್ಟುವಂಥ ಪ್ರೋತ್ಸಾಹದ ಕಾರ್ಯಕ್ರಮಗಳ ಮುಖಾಂತರ ಅವರಿಗೆ ಅವಕಾಶಗಳನ್ನ ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ಟ್ರೈಲರ್ ರಿಲೀಸ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ. ಅದೇ ರೀತಿಯಲ್ಲಿ ಆಗಿದೆ. ಸೊ ಈ ಚಿತ್ರ ಈಗ ಬರುವ 8ನೇ ತಾರೀಕಿಂದ ಇದರ ಪ್ರಚಾರ ಶುರು ಆಗುತ್ತೆ.
ಸೊ ಅಧಿಕೃತವಾಗಿ ಪತ್ರಿಕೆ ಜಾಹೀರಾತು ಶುರು ಆಗುತ್ತೆ. ಅದಾದ ನಂತರ ಸೊ ಈಗ ನಮ್ಮ ಸೂ ಫ್ರಮ್ ಸೋ ಏನು ಸಿನಿಮಾ ಚಿತ್ರರಂಗದಲ್ಲಿ ಒಂದು ಚೈತನ್ಯವನ್ನ, ಒಂದು ಲವಲವಿಕೆಯನ್ನ, ಒಂದು ಉತ್ಸಾಹವನ್ನ ತಂದುಕೊಟ್ಟಿದೆ. ಸೊ ಅದೇ ರೀತಿ ಬರುವಂತ ಹೊಸ ನಿರ್ದೇಶಕರ, ನಿರ್ಮಾಪಕರ ಸಿನಿಮಾಗಳು ಹೆಚ್ಚು ಹೆಚ್ಚು ಮಹತ್ವ ಪಡೀಲಿ, ಜನರನ್ನ ಆಕರ್ಷಿಸಲಿ ಅಂತ ಕೇಳ್ಕೊತಾ, ಅದೇ ರೀತಿಯಲ್ಲಿ ನಮ್ಮ ಹಿಕೋರ ತಂಡ ಸಾಗಲಿ, ತಮ್ಮ ಎಲ್ಲ ಶ್ರಮಕ್ಕೂ ಇದಾಗಲಿ. ಹೌದು, ಈಗ ಈ ಸೂ ಫ್ರಮ್ ಸೋ ಇಂದ ಏನಾಗಿದೆ, ಬಿಡುಗಡೆ ಮಾಡಬೇಕು ಅಂತ ದಿನಾಂಕ ನಿಗದಿಪಡಿಸಿದ ಸಿನಿಮಾಗಳು ಕೂಡ ಮುಂದಕ್ಕೆ ಹೋಗಿವೆ. ಇದು ನಿಜವಾಗ್ಲೂ ಒಂದು ವಿಶೇಷವಾದ ಸಂದರ್ಭ ಇದೆ. ಯಾಕೆಂತ ಹೇಳಿದ್ರೆ ಇತ್ತೀಚೆಗೆ ನಾವು ನೋಡಿದಂತೆ ಈ ಜುಲೈ ತಿಂಗಳಿನಲ್ಲಿದ್ದೀವಿ ನಾವೀಗ, ನಾಳೆಯಿಂದ ಆಗಸ್ಟ್ ಅಲ್ಲಿ. ಸೊ ಮೊದಲನೇದಾಗಿ ನಮಗೆ ಮಾದೇವ ಇಲ್ಲ ಒಂದು ಉತ್ಸಾಹ ಕೊಡ್ತು, ಸಂಪೂರ್ಣ ಉತ್ಸಾಹ ಕೊಡಲಿಲ್ಲ ಅಂತ ಹೇಳಿದ್ರು ಅಟ್ಲೀಸ್ಟ್ ಒಂದು ಚಿತ್ರಮಂದಿರಗಳಿಗೆ ಒಂದು ಚೈತನ್ಯವನ್ನು ಕೊಡ್ತು. ಅದಾದ ನಂತರ ಎಕ್ಕ ಅದಕ್ಕೆ ಪೂರಕವಾಗಿ ಆರಂಭ ತೊಳ್ತು. ಇವೆಲ್ಲವನ್ನು ನೋಡಿದಾಗ ಈ ಸೂ ಫ್ರಮ್ ಸೋ ಏನಿದೆ, ಇಡೀ ಚಿತ್ರರಂಗವನ್ನ ರಾಜ್ಯದಲ್ಲಿ ಮಾತ್ರ ಅಲ್ಲ ರಾಷ್ಟ್ರದಲ್ಲಿ ಮಾತಾಡುವಂತ ಮಟ್ಟದಲ್ಲಿ ಬೆಳೀತಾ ಇದೆ. ಇವತ್ತಿಗೆ ನಮ್ಮ ವಿತರಕರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಈ ಸಿನಿಮಾ ಸೂ ಫ್ರಮ್ ಸೋ ಇವತ್ತಿನ ಬೆಳವಣಿಗೆ ಪ್ರಕಾರ ಸುಮಾರು 30 ರಿಂದ 35 ಕೋಟಿಗಳನ್ನು ದಾಟುತ್ತೆ ಅಂತಕ್ಕಂಥ ಸೂಚನೆಗಳು ಚಿತ್ರಮಂದಿರ ಮಾಲೀಕರಿಂದ ಬರ್ತಾ ಇದೆ. ನಮ್ಮ ನಿನ್ನೆ ಒಬ್ರು ಪ್ರದರ್ಶಕರ ಹತ್ರ ಮಾತಾಡ್ತಾ ಇದ್ರು, ಶಿವಮೊಗ್ಗದ ಕೊಪ್ಪ ಅಂತಕ್ಕಂಥ ಒಂದು ಚಿಕ್ಕ ಸೆಂಟರ್ ಅದು ಮೊದಲನೇ ವಾರನೇ 5 ಲಕ್ಷ ಗಳಿಕೆಯನ್ನು ಮಾಡಿದೆ, ಮೊದಲನೇ ವಾರಕ್ಕೆ. ಸೊ ಒಂದು ಚಿಕ್ಕ ಸೆಂಟರ್ನಲ್ಲಿ 5 ಲಕ್ಷ ಗಳಿಕೆಯನ್ನು ಪಡೆದಿರ್ತಕ್ಕಂಥ ಸಿನಿಮಾದ ಒಂದು ಅಂದಾಜು ಮೊತ್ತವನ್ನು ನೋಡಿದಾಗ ಒಂದು 50 ಕೋಟಿಗೆ ಮುಟ್ಟುವಂತ ಎಲ್ಲಾ ಸೂಚನೆಗಳು ಸೂ ಫ್ರಮ್ ಸೋನಲ್ಲಿದೆ. ಸೊ ಆ ಒಂದು ಸಿನಿಮಾನೇ ಒಂದು ನಮಗೆ ಚಿತ್ರರಂಗಕ್ಕೆ ಇವತ್ತು ಚೈತನ್ಯ ಆಗಿದೆ. ಚಿತ್ರಮಂದಿರಗಳಿಗೆ ವಿಶೇಷವಾಗಿ ಇವತ್ತು ಕ್ರಮೇಣವಾಗಿ ನೋಡ್ತಾ ಇದ್ರೆ ಚಿತ್ರಮಂದಿರಗಳು ಕಾಲಕ್ಕೆ ಮುಚ್ಕೊಂಡು ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಿನ್ನೆ ಹಲವಾರು ನಮ್ಮ ಕಾಮಾಖ್ಯ ಥಿಯೇಟರ್ ಮುರಳಿ ನನ್ನ ಗೆಳೆಯ ಅವ್ರ ಜೊತೆ ಮಾತಾಡಿದಾಗ ಹೇಳಿದ್ರು, ಎಷ್ಟು ಮೊದಲನೇ ದಿನನೇ 3.5 ಲಕ್ಷ, ಮೊದಲನೇ ದಿನದ ಗಳಿಕೆಯೇ 3.5 ಲಕ್ಷ. ಇದು ನಮ್ಮ ಕನ್ನಡ ಚಿತ್ರರಂಗದ ಭವಿಷ್ಯಕ್ಕೆ ಎಲ್ಲೋ ಒಂದ್ ಕಡೆ ತಿರುವು ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ಇದ್ದೀವಿ. ಸೊ ಈ ತರದ್ದು ಒಂದು 4-6 ಸಿನಿಮಾಗಳು, ಎಲ್ಲ 100 ಸಿನಿಮಾಗಳು ಈ ರೀತಿ ಆಗ್ಬೇಕು ಅಂತ ಬಯಸೋದು ತಪ್ಪು. ಒಂದು 4 ತಿಂಗಳಿಗೆ ಒಂದೊಂದು ಸಿನಿಮಾ ಈ ರೀತಿ ಬರ್ತಿದ್ರೆ ಸೊ ಒಂದು ಚಿತ್ರಮಂದಿರಗಳು ಶಾಶ್ವತವಾಗಿ ಅಸ್ತಿತ್ವವನ್ನು ಕಂಡುಕೊಳ್ತೇವೆ. ಇಲ್ಲ ಅಂತ ಹೇಳಿದ್ರೆ ಕಷ್ಟವಾಗುತ್ತೆ, ಪ್ರದರ್ಶಕರಿಗೆ ಕಷ್ಟ ಆಗುತ್ತೆ, ನಿರ್ಮಾಪಕರಿಗೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಈ ಚಿತ್ರ ಅತಿ ಶೀಘ್ರದಲ್ಲಿ ಒಂದು 4 ವಾರಗಳಲ್ಲಿ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿಕೊಂಡು ದಿನಾಂಕವನ್ನು ಬಹಿರಂಗಪಡಿಸ್ತೀವಿ. ತಮ್ಮೆಲ್ಲರ ಆಶೀರ್ವಾದ, ತಮ್ಮೆಲ್ಲರ ಸಹಕಾರ, ವಿಶೇಷವಾಗಿ ಮಾಧ್ಯಮ ಮಿತ್ರರು, ಎಲ್ಲ ವಿಭಾಗದ ಮಾಧ್ಯಮ ಮಿತ್ರರ ಸಹಕಾರ ನಮ್ಮ ನೀನಾಸಂ ಕಿಟ್ಟಿ ಮತ್ತು ನೀನಾಸಂ ರತ್ನಾಕರ್ ಅವರಿಗೆ ಸಿಗಬೇಕು ಅಂತ ಕೇಳ್ಕೊತಾ ನಾನು ಮಾತು ಮುಗಿಸ್ತೀನಿ.